ತುಂಬ ಬೇಜಾರಾಗ್ಬಿಟ್ಟು ಮೈಲೇಜೇ ಬರ್ತಾ ಇಲ್ಲ. ತುಂಬ ಗೋವಾದಿಂದ ಬಂದಿದ್ದಂತೂ ಮೈಲೇಜು ಕೇಳಂಗೆ ಇಲ್ಲ. ಬಸ್ಸಿ ಬೇಜಾರಾಗಲಿಲ್ಲ ಇವತ್ತು. ಬರೀ ಗಾಡಿ ಹೊಡಿತಾ ಇದ್ದೀನಿ ಮಾತಾಡ್ರಿ ಸಲಗ. ಎಲ್ಲ ನಿದ್ದೆ. ಸಲಗಾಗೂ ನಮಗೂ ಕಾಂಪಿಟೇಷನ್ನು. ಓವರ್ಟೇಕ್ ಅವ್ರು ಮಾಡೋದು ನಾನು ಮಾಡೋದು ಹೆಂಗೆ. ಇಲ್ಲೈತೆ ನೋಡಿ ಟಾಟಾ ಮೋಟಾರ್ಸ್. ಇಟಾಚ್ ಆದಮೇಲೆ ಟಾಟಾ ಮೋಟಾರ್ಸ್ ಮೆಟೀರಿಯಲ್ ಗೇಟ್ ಅಂತ ಇದು. 1 ಅವರ್ ಇಲ್ಲಿಗೆ ಹೊಡೆದಿದ್ದೀನಿ ಗಾಡಿನ. 222 ಕಿಲೋಮೀಟ್ರ್. ಅಲ್ಲಿಗೆ 1 ಅವರ್ಗೆ ಮಿನಿಮಮ್ ಅಂದ್ರೂ 40. ನಮ್ಮ ಮಲಪ್ರಭಾ ನದಿ ಬೆಳಗಾವಿ ಡಿಸ್ಟಿಕಲ್ಲಿ ನೋಡಿ ಕಾಣ್ತಿರ್ಬೋದು. ಇದೆಲ್ಲ ಪೂರ್ತಿ ಮಲಪ್ರಭಾ ನದಿ. ಎರಡು ದಿನದ ನಂತರ ಲೋಡು. ಇವಾಗ ಕಾದು ಇನ್ನೇನು ನೋ ಎಂಟ್ರಿ ಮುಗಿಯೋಕೆ 5 ನಿಮಿಷ ಟೈಮ್ ಐತೆ. ಇವಾಗ ಲೋಡ್ ಹೇಳಿದ್ರು. ಇಲ್ಲೇ ಹೊರ್ತೂರು ಕೆರೆ ಮೇಲೆ ಇದೆ ನೋಡಿ. ಇದೆಲ್ಲ ಕೆರೆ ಕಾಣ್ತೈತೆ. ಇವಾಗ ಕೆರೆ ಮೇಲೆ ಗಾಡಿ ಮೇಲಿಂದ ಎಲ್ಲಿ ನೋಡ್ರಿ ಸರೌಂಡಿಂಗಲ್ಲಿ ಎಲ್ಲಿ ನೋಡ್ರು ದೊಡ್ಡ ಬಿಲ್ಡಿಂಗು. ಎಲ್ಲಿ ನೋಡ್ರು ದೊಡ್ಡ ಬಿಲ್ಡಿಂಗು. ಇವಾಗ ಗಾಡಿ ತಿರ್ಸ್ಕೊಂಡು ವಾಪಸ್ ಈ ಕಡೆ ಹೋಗ್ಬೇಕು. ಈಗ ಎಲ್ಲಿಗೆ ಹೋಗ್ಬೇಕಂದ್ರೆ ಸಾದ್ರಳ್ಳಿ ಹೋಗ್ಬೇಕು ನಾನು. ಇಲ್ಲಿಂದ ದೇವನಹಳ್ಳಿ ತವ ಸಾದ್ರಳ್ಳಿ ಉಗನವಾಡಿ. ಸಾದ್ರಳ್ಳಿ ಬಿಟ್ಟು ಉಗನವಾಡಿಯಿಂದ ಲೋಡು ಎಲ್ಲಿಗೆ ಏನು ಎತ್ತ ಅಂತ ಮುಂದೆ ಹೇಳ್ತೀನಿ. ಈ ಸಲ ರೂಟು ಚೇಂಜು. ಈ ಗಾಡಿಯಲ್ಲಿ ಆ ಜಾಗಕ್ಕೆ ಆ ಊರಿಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬೇರೆ ಗಾಡಿಯಲ್ಲಿ ಓಡಾಡಿದ್ದೀನಿ. ಏನಿದು ಹುಳ ಹಿಂಗೆ ಬರ್ತೀಯ ಯಾಕೆ ಹೋಗಿ ಅಚ್ಚೆ. ಬೇರೆ ಗಾಡಿಯಲ್ಲಿ ಅಂಬಾರಿಯಲ್ಲೆಲ್ಲ ಸುಮಾರು ಓಡಾಡಿದ್ದೀನಿ. ನಮ್ಮ ಬೆಳಗಾಂ ಡಿಸ್ಟಿಕ್ಕು ಯಾವ ಕಡೆ ಅನ್ನೋದು ಮುಂದೆ ಹೇಳ್ತಾ ಹೋಗ್ತೀನಿ. ಬರ್ರಿ ಈಗ ಸದ್ಯಕ್ಕೆ ತಿರುಗಿಸ್ಕೊಂಡು ಹೋಗೋಣ ಈ ಕಡೆ. ಸ್ನೇಹಿತರೆ, ಲೋಡಿಂಗ್ ಪಾಯಿಂಟ್ ಬಂದು ಲೋಡ್ ಆಗ್ತಾಯಿದೆ ನೋಡಿ. ಇದೇ ಕಲ್ಲುಗಳೇ ನೋಡಿ ನಮ್ಮ ಗಾಡಿ ಲೋಡ್ ಆಗ್ತಿರೋದು ನೋಡಿ. ಇದೇ ಕಲ್ಲುಗಳು. ಇದು ಎಲ್ಲಿಗಪ್ಪ ಅಂದರೆ ನಮ್ಮ ಬೈಲ್ವಾಂಗ್ಲಕ್ಕೆ ಲೋಡ್ ಆಗ್ತಾ ಇರೋದು ನೋಡಿ. ಕಾಣ್ತಿದ್ಯಾ? 5 ಟೋಟಲ್ 6 ಕಲ್ಲು ಇಕ್ತಾರೆ ನೋಡಲ್ವಿ. ಈಗ ಅಲ್ಲಿ ಕಟ್ ಮಾಡ್ತಾರೋ ತೋರಿಸ್ತೀನಿ ಯಾವ ಥರ ಕಟ್ ಮಾಡ್ತಾರೆ ಕಲ್ಲುಗಳನ್ನೆಲ್ಲ. ಇವೆಲ್ಲ ನೋಡಿ ಇದೆ ಕಟ್ ಮಾಡ್ತಾ ಇರೋದು. ಅದೊಂದು ಕಲ್ಲು ಕಟ್ ಮಾಡಿ ಹಾಕಿದರೆ ನಮ್ಮ ಗಾಡಿಗೆ ಲೋಡ್ ಆಯಿತು. ಹೋಯ್ತಾ ಇರೋದೇನೆ ಇಲ್ಲಿಂದ. ಅದು ಇನ್ನೂ ಹೆಚ್ಚು ಕಮ್ಮಿ ಅರ್ಧ ಗಂಟೆ ಆಗುತ್ತೆ ಕಟ್ಟಾಗೋದು. ಅಲ್ಲಿಂದ ಕಟ್ ಮಾಡ್ಕೊಂಡು ಹೋಯ್ತಾ ಇರೋಣ. ಬರೀ ಇಲ್ಲಿ ಜಾಸ್ತಿ ವಿಡಿಯೋ ಮಾಡೋಂಗಿಲ್ಲ ಲೆಕ್ಕದಲ್ಲಿ. ಸ್ನೇಹಿತರೆ, ಲೋಡೆಲ್ಲ ಮಾಡ್ಕೊಂಡು ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಹಿರಿಯೂರು ಬಿಟ್ಟು ಮುಂದೆ ಹೋಯ್ತಾ ಇದ್ದೀನಿ. ಟೈಮು 11:15 ಟೈಮ್ ಇವಾಗ. ಅಲ್ಲಿ ಲೋಡೆಲ್ಲ ಮಾಡಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಲೋಡ್ ಆಗಿಬಿಡೋದು 8 ಗಂಟೆ ಆಯಿತು. 8 ಗಂಟೆ ಬಿಟ್ಟು ಅಲ್ಲಿಂದ ನಾನ್ ಸ್ಟಾಪ್ ಬರ್ತಾಯಿದ್ದೀನಿ. ಬೆಳಗ್ಗೆ ಬೈಲ್ವಂಗ್ಲ ಹೋಗಿ ಖಾಲಿ ಮಾಡಬೇಕನ್ನೋ ಉದ್ದೇಶದಲ್ಲಿ ಬರ್ತಾಯಿದ್ದೀನಿ ನೋಡಿ. ಹಿರಿಯೂರು ಬಿಟ್ಟು ಮುಂದೆ ಒಂದು 5-6 ಕಿಲೋಮೀಟ್ರ್ ಬಂದಿದ್ದೀನಿ. ಟೈಮ್ 11 ಗಂಟೆ. ಎಲ್ಲೋ ಬೈಲ್ವಂಗ್ಲದಿಂದ ಒಂದು 2 ಕಿಲೋಮೀಟ್ರ್ ಏನೋ ದೇವಲಾಪುರ ಅಂತೆ. ಆ ಊರು ಖಾಲಿ. ದೇವಸ್ಥಾನಕ್ಕೆ ಕಲ್ಲು 2 ಗಾಡಿ ಲೋಡ್ ಆಗವೆ. ಇನ್ನೊಂದು 16 ವೀಲ್ ಒಂದು ನಂದೊಂದು. ಅವನು 4 ಗಂಟೆಗೆ ಬಿಟ್ಬಿಟ್ಟ. ನಾನು ಬಿಟ್ಟಿದ್ದು ಸ್ವಲ್ಪ ಲೇಟ್ ಆಯಿತು. ಅಂದರೆ ಫಸ್ಟು ಆ ಗಾಡಿ ಇತ್ತು, ಆ ಗಾಡಿ ಲೋಡ್ ಮಾಡಿ ಬಿಡಿಸ್ಬಿಟ್ರು. ಆಮೇಲೆ ಆ ಗಾಡಿ ಹೋದ್ಮೇಲೆ ನನ್ನ ಗಾಡಿ ಲೋಡ್ ಮಾಡಿ ಕಟ್ ಮಾಡಿ ಕಲ್ಲೆಲ್ಲ ಕಟ್ ಮಾಡಬೇಕಾಯ್ತಲ್ಲ. ಕಟ್ ಮಾಡಿ ಬಿಡೋದು ಲೇಟ್ ಮಾಡಿಬಿಟ್ರು. ಏನು ಮಾಡೋಕ್ಕಾಗಲ್ಲ. ಹೋಗೋಣ ನಾಳೆ ಆದಷ್ಟು ಹೋಗಿ ಟ್ರೈ ಮಾಡೋಣ ಖಾಲಿ ಮಾಡೋಕ್ಕೆ. ಖಾಲಿ ಹಿರಿಯೂರಾಗಿದ್ದೀವಿ ಅಂದರೆ ಹೋಗ್ಬೋದು. ಹೋಗೋಣ ಬೆಳಕರೆ ಎಷ್ಟೊತ್ತಿಗೆ ಹೋಗ್ಬೇಕು. ಹಂಗಾಗಿ ಹೊರಟಿದ್ದೀನಿ. ಇನ್ನೊಂದು ಆ ಗಾಡಿ ಫಸ್ಟ್ ಹೋಗಿ ನಿಂತ್ಕೊಂಡ್ರು ನಾನು ಬರೋರ್ಗೆ ಆ ಗಾಡಿ ಖಾಲಿ ಮಾಡಲ್ಲ. ಇಲ್ಲ ನಾನು ಫಸ್ಟ್ ಹೋದ್ರು ಆ ಗಾಡಿ ಬರೋರು ನನ್ನ ಗಾಡಿ ಖಾಲಿ ಮಾಡಲ್ಲ. ಆ ಥರ 2 ಗಾಡಿ ಒಟ್ಟಿಗೆ ಹೋದ್ರೆ ಮಾತ್ರ, ಇಲ್ಲ ಅಂದರೆ 2 ಗಾಡಿ ಜೊತೇಲಿದ್ದರೆ ಮಾತ್ರ ಖಾಲಿ ಮಾಡ್ತಾರಂತೆ. ಈಗ ಅವ್ನು ಮುಂದೆ ಹೋದರೆ ನಾನು ಬರೋವ್ರಿಗೆ ಅವ್ನು ಕಾಯ್ತಾ ಕೂತ್ಕೋಬೇಕು. ಒಂದು ವೇಳೆ ನಾನು ಮುಂದೆ ಹೋದ್ರು ಅವ್ನು ಬರೋರು ನಾನು ಕಾಯ್ತಾ ಕೂತ್ಕೋಬೇಕು. ಅವನೆಲ್ಲ ಅವನು ಅನ್ನೋದು ಗೊತ್ತಿಲ್ಲ. ನಂಬರ್ ಇಲ್ಲ ಆ ಗಾಡಿದು. ನಾನು ಗಾಡಿ ನೋಡಿಲ್ಲ. 16 ವೀಲ್ ಮಾತ್ರ ಅದು ನೋಡಿದೆ. ನಾನು ಆ ಲೋಡ್ ನಿಲ್ಲಿಸ್ಬಿಟ್ಟು ಸ್ನಾನಗಿನ ಮಲಿಕೊಂಬಿಟ್ಟೆ. ಆಮೇಲೆ ಆ ಗಾಡಿ ಲೋಡಾಗಿ ಹೋದ್ಮೇಲೆ ನನ್ನ ಗಾಡಿ ಬಿಟ್ಟು ಸ್ನಾನಗಿನೆಲ್ಲ ಮಾಡ್ಕೊಂಡು ಕರೆಕ್ಟು ಬರ್ತಾ ಇದ್ದೀನಿ. ಗಾಡಿ ಮಾತ್ರ ಇವತ್ತು ಮೈಲೇಜ್ ವಿಷಯದಲ್ಲಿ ತುಂಬ ಬೇಜಾರಾಗ್ಬಿಟ್ಟು ಮೈಲೇಜೇ ಬರ್ತಾ ಇಲ್ಲ. ತುಂಬ ಗೋವಾದಿಂದ ಬಂದಿದ್ದಂತೂ ಮೈಲೇಜು ಕೇಳಂಗೆ ಇಲ್ಲ. ಬಸ್ಸಿ ಬೇಜಾರಾಗಲಿಲ್ಲ ಇವತ್ತು. ಬರೀ ಗಾಡಿ ಹೊಡಿತಾ ಇದ್ದೀನಿ ಮಾತ್ರ.
ನೋಡಿ ಬರೀ ಗಾಡಿ ಹೊಡಿತಾ ಇದ್ದೀನಿ, ಎಲ್ಲಿ ಸಿಗುತ್ತಾ ಅಲ್ಲಿ ಹೊಡಿತಾ ಇರೋದೇನೆ ಕೆಲಸ ಇವತ್ತು. ಅದೇನ ನಮ್ಮ ಗೌಡ್ರೊಬ್ರು ಹೇಳಿದ್ರು, ಅಣ್ಣ ನೀನು ನಿಧಾನ ಓಡಿಸ್ತೀಯ, ಹಾಗೆ ಮೈಲೇಜ್ ಬರ್ತಾಯಿಲ್ಲ, ದಬಾಯಿಸಿ ಹೊಡಿ ನೋಡೇ ಬಿಡೋಣ ಒಂದು ಆಗೋದಾಗಲಿ ಅಂದ್ಬಿಟ್ರು. ಹಾಗಾಗಿ ಇವತ್ತು ದಬಾಯಿಸಿ ಹೊಡಿತಾ ಇದ್ದೀನಿ. ನೋಡೋಣ ಬೈಲೊಂಗ್ಲ ಹೋದಾಗ ಎಷ್ಟು ಬರುತ್ತೆ ಮೈಲೇಜ್ ಅನ್ನೋದು, ಅಲ್ಲಿ ಹೋಗಿ ನೋಡೋದಾಗುತ್ತೆ. ಆಮೇಲೆ ನಿನ್ನೆ ನಮ್ಮ ಇದರಲ್ಲಿ ವರ್ತೂರ್ ಹತ್ರ ಇದ್ನಲ್ಲ, ಅಲ್ಲಿ ಸುಮಾರು ಜನ ಒಂದು 3-4 ಜನ ಸಬ್ಸ್ಕ್ರೈಬರ್ಗಳು ಬಂದು ಮಾತಾಡ್ಸ್ಕೊಂಡು ಹೋದರು. ಆಮೇಲೆ ಗರ್ಗಾದಿಂದ ಧಾರವಾಡದಿಂದ ಒಬ್ಬರು ಡಾಕ್ಟ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರು, ನಂಬರ್ ಹಾಕಿದೆ, ರಾಘವೇಂದ್ರ ಅಂತೇಳಿ. ಅವರು ಡಾಕ್ಟ್ರ್ ಅಂತೆ. ನೋಡಿ ಟ್ರ್ಯಾಕ್ಟ್ರೆಲ್ಲ ನಮ್ಮ ವೀಡಿಯೋ ನೋಡ್ತಾರೆ ಅಂದರೆ ಭಾಳ ಖುಷಿ ಆಗ್ಬಿಡ್ತು. ಒಬ್ಬ ಡಾಕ್ಟ್ರು ನಮ್ಮ ವೀಡಿಯೋಗಳೆಲ್ಲ ನೋಡ್ತಾರೆ ಯೂಟ್ಯೂಬಲ್ಲಿ ಅನ್ನೋದು ಭಾಳ ಖುಷಿ ಆಗ್ಬಿಡ್ತು. ನಿಮಗೂ ರಾಘವೇಂದ್ರ ಡಾಕ್ಟ್ರೇ ಅವರೇ ತುಂಬ ಧನ್ಯವಾದಗಳು. ಆಮೇಲೆ ನಮ್ಮ ತುಮಕೂರಲ್ಲಿ ಒಬ್ಬರು ಟ್ರೋಲ್ ಪೇಜ್ನವ್ರು ಒಬ್ರು ಇದ್ದಾರೆ, ಶಿವಭದ್ರ ಅಂತೇನೋ ಒಂದು ಟ್ರೋಲ್ ಪೇಜು ತುಮಕೂರವ್ರು, ಶಿವಭದ್ರ ಅಂತೇಳಿ, ಕರೆಕ್ಟ್ ಶಿವಭದ್ರ ಟ್ರೋಲ್ ಪೇಜ್ ಅಂತೇಳಿ, ಅಫಿಷಿಯಲ್ ಟ್ರೋಲ್ ಪೇಜ್ ಅಂತೇಳಿ. ಅವರು ಅಷ್ಟೇ ತುಂಬ ವೀಡಿಯೋ ಟ್ರೋಲ್ ಪೇಜವರು ಅವ್ರದ್ದೇ ಆದ ಒಂದು ಇದಿರ್ತವೆ, ಆದ್ರೂ ನಮ್ಮ ವೀಡಿಯೋ ಎಲ್ಲ ಪ್ರತಿಯೊಂದು ವೀಡಿಯೋ ಮಿಸ್ ಮಾಡದೆ ನೋಡ್ತಾ ಇರ್ತಾರೆ. ನಿಮಗೂ ಹಾಯ್ ಬ್ರದರ್, ತುಂಬ ಥ್ಯಾಂಕ್ಸ್, ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಆಮೇಲೆ ನಮ್ಮ ಸಿಂಧನೂರವರು ವೀರೇಶ್ ಅವರು ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ಅವ್ರಿಗೆ ಹಾಯ್ ಹೇಳಿದ್ದೆ, ಆದರೂ ಅಣ್ಣ ಹೇಳಿಲ್ವಳ ಅಣ್ಣ, ನನಗೆ ಹಾಯ್ ಅಂತ ಹೇಳಲೇ ಇಲ್ಲ ಅಣ್ಣ ಅಂದರು. ನಿಮಗೂ ಮತ್ತೊಮ್ಮೆ ಹೇಳ್ತೀನಿ ಬ್ರದರ್ ಹಾಯ್. ಮತ್ತೆ ಇನ್ನೊಂದು 4-5 ಜನ ತುಂಬ ಜನ ಮೆಸೇಜ್ ಹಾಕಿದ್ದಾರೆ, ತಡ್ರಿ ಅವ್ರು ಯಾರಂತ ನೋಡೋಣ. ಹಾಗೆ ಇನ್ನೊಬ್ಬರು ಹರೀಶ್ ಅಂತ ಕೊಡಗುನವರು, ಶನಿವಾರ ಸಂತೆ ಹತ್ರ ಹಂದ್ಲಿ ಅಂತ ಅವ್ರ ಊರ ಹೆಸರು, ಶನಿವಾರ ಸಂತೆ ಹತ್ರ ಹರೀಶ್ ಅಂತ. ಅವರು ಹೇಳೋರೆ, ಅಣ್ಣ ನನ್ನ ಹೆಸರು ಹೇಳೋಣ ಅಂತೇಳಿ. ಹರೀಶ್ ಕೊಡಗುನವರೇ, ನಿಮಗೂ ಹಾಯ್. ಕೊಡಗು ಶನಿವಾರ ಸಂತೆ ಒಂದು ಸಲ ಬಂದಿದ್ದೆ, ಶನಿವಾರ ಸಂತೆಗೆ ಲೈಫಲ್ಲೇ ಒಂದೇ ಒಂದು ಸಲ ನನ್ನ ಕ್ಯಾಂಟ್ರಲ್ಲಿ ಬಂದಿದ್ದೆ ಶನಿವಾರ ಸಂತೆಗೆ. ಮತ್ತು ಆ ಕಡೆ ಎಲ್ಲ ಬಂದೇ ಇಲ್ಲ ನಾನು, ಆ ಕಡೆ ಎಲ್ಲ ಬರೋದು ಕಡಿಮೆ. ನೋಡೋಣ ಆ ಕಡೆ ಯಾವಾಗಾರ ಟೈಮ್ ಸಿಕ್ಕಿದಾಗ, ಸಮಯ ಸಂದರ್ಭಗಳಾದಾಗ ಬರೋಣ. ನಿಮಗೂ ಹಾಯ್ ಬ್ರದರ್, ಬರೀ ಎಲ್ಲರಿಗೂ ಹಾಯ್ ಹೇಳಿದಾಯಿತು. ಮುಂದೆ ಸೀದಾ ಹೋಗೋಣ, ಮುಂದೆ ಎಲ್ಲರೂ ನಿಲ್ಲಿಸಿ ಟೀ ಕುಡ್ಕೊಂಡು ಸೀದಾ ಹೋಯ್ತಾ ಇರೋಣ, ಟೈಮ್ ವೇಸ್ಟ್ ಮಾಡಬಾರ್ದು. ಸ್ನೇಹಿತರೆ, ರಾಣೆಬೆನ್ನೂರು ಬೈಪಾಸಲ್ಲಿ ಹೋಗ್ತಾ ಇದ್ದೀನಿ. ಟೈಮ್ ಆಲೆ 2 ಗಂಟೆ, ನಾನ್ ಸ್ಟಾಪ್ ಎಲ್ಲೂ ನಿಲ್ಲಿಸ್ದೆ ಬರ್ತಾಯಿದ್ದೀನಿ. ಇಲ್ಲಿ ಮುಂದೆ ಒಂದು ಗಾಡಿ ಹೋಗ್ತಾಯಿದೆ ನೋಡಿ ಗಾಡಿ ಎಲ್ಲರೂ ನೋಡಿದ್ದೀರಾ? ಗೊತ್ತಾ ಯಾವ್ದು ಗಾಡಿ ಅಂತ? ಸಲಗ, ನಮ್ಮ ಸಲಗ, ನಮ್ಮ ಅಭಿಯಣ್ಣ ಅವರೇ ನೋಡ್ರಿ ಸಲಗ. ಎಲ್ಲ ನಿದ್ದೆ ನೋಡ್ರಿ ನಮ್ಮ ಸಲಗನ. ಮುಂದೆ ಸಿಗ್ತಾರೆ, ಟೀ ಕುಡಿಯೋಣ. ಅಲ್ಲಿ ನಿಲ್ಸಿ ಮಲಗಿದ್ರು, FC ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಭಿಯಣ್ಣ ಇರೋದು, ಮುಂದೆ ಹೋಗಿ ಟೀ ಕುಡ್ಕೊಂಡು ಹೋಯ್ತಾ ಇರೋಣ. ಅವ್ರದ್ದು ಇದಕ್ಕೆ MK ಹುಬ್ಳಿಗೆ ಲೋಡ್ ಆಗಿರೋದು, ನಂದು ಬೈಲುವಂಗ್ಲ. ಬರ್ರಿ ಮುಂದೆ ಎಲ್ಲಾರ ಟೀ ಅಂಗಡಿ ಸಿಕ್ಕಿದಾಗ ಟೀ ಕುಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ. ಜೊತೆಯಲ್ಲೇನೇ ಹೋಗೋದು. ನನಗೋಸ್ಕರ 1 ಅವರ್ ಏನೋ ವೆಯ್ಟ್ ಮಾಡಿದ್ರು ಅವರು, ಬರ್ತಾಯಿದ್ದೀನಿ ಅಂತೇಳಿ. ಅಭಿಯಣ್ಣ ಫೋನ್ ಮಾಡಿದ, ಬರ್ತಾಯಿದ್ದೀನಿ, ಮಲಗಿರ್ತೀನಿ ಅಣ್ಣ ಅಂದರು. ಮಲಗಿದ್ರು 1 ಅವರು. ಈಗ ಎದ್ದು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬರ್ರಿ ನೋಡಿ, ನಮ್ಮ ಸಲಗ ಗಾಡಿಯಿಂದ ವಿಡಿಯೋ ಮಾಡ್ತಾವ್ರೆ ನೋಡಿದ್ರ. ನಮ್ಮ ದರ್ಶಿ ಇರೋದು ಗಾಡಿಯಾಗೆ ವಿಡಿಯೋ ಮಾಡ್ತಾವ್ರೆ. ನಮ್ಮ ಅಭಿಯಣ್ಣ ಓಡಿಸ್ತಾವ್ರೆ, ದರ್ಶಿ ವಿಡಿಯೋ ಮಾಡ್ಕೊಂಡು ಹೋಯ್ತಾರದು. ಅಲ್ಲೆಲ್ಲರೂ ಮುಂದೆ ಹೋಗಿ ಬಂಕಾಪುರ ಟೋಲಾಗೆ ನಿಲ್ಸ್ಕೊಂಡು ಟೀ ಕುಡ್ಕೊಂಡು ಹೋಯ್ತಾ ಇರೋದು. ಸ್ನೇಹಿತರೆ, ನಮ್ಮ ಸಲಗ ಟೀಗಿ ಎಲ್ಲ ಕುಡ್ಕೊಂಡು ಬಂದ್ವಿ. ಅಭಿಯಣ್ಣಂದೆಲ್ಲ ಮಾತಾಡ್ಕೊಂಡು ಒಂದೇ ಒಂದು ಫೋಟೋ ತಗೋಬೇಕಲ್ವ ಸಲಗದ್ದು. ಫೋಟೋ ಟೀ ಎಲ್ಲ ಕುಡ್ಕೊಂಡು ಬಿಟ್ವಿ. ಈಗ ಸಲಗ ಮುಂದೆ, ನಾವು ಹಿಂದೆ ಏನಿಲ್ಲ, ಹೊಡ್ಕೊಂಡು ಹೋಗ್ತಾ ಇರೋದು. ಇವಾಗ ಬಂಕಾಪುರ ಟೋಲ್ ಹತ್ತತ್ರ ಇದ್ದೀವಿ. ನಾನು ಹುಬ್ಳಿಯಿಂದ ಧಾರವಾಡದಿಂದ ಇದೊಂದು ಲೈಟ್ಗಳು ಚಾರ್ಜ್ ಇಲ್ದಾನೆ ಹೆಂಗಾಗ ನೋಡಿ. ಇದು ಸೋಲಾರ್ ಲೈಟ್ಗಳು, ಚಾರ್ಜ್ ಇಲ್ಲ ಅಂದ್ರೆ ಮತ್ತೆ ಈ ಥರ ಆಗೋದು ನೋಡಿದ್ರೆ. ಇದು ಈ ಥರ ಬ್ಲಿಂಕ್ ಆಗೋದು, ಚಾರ್ಜ್ ಡೌನ್ ಆದಾಗ ಬ್ಲಿಂಕ್ ಆಗುತ್ತೆ ಅದು.
ಸಲಗಾಲಿ ರೈಟ್. ಟೈಮ್ ವೇಸ್ಟ್ ಮಾಡೋದು ಬೇಡ. ಟೈಮ್ ಆಲೆ 3 ಗಂಟೆ 3 ಗಂಟೆ. ಸಲಗಾಗೂ ನಮಗೂ ಕಾಂಪಿಟೇಷನ್ನು. ಓವರ್ಟೇಕ್ ಅವ್ರು ಮಾಡೋದು ನಾನು ಮಾಡೋದು, ಅವ್ರು ಮಾಡೋದು ನಾನು ಮಾಡೋದು, ಹೆಂಗೆ ಹೆಚ್ಚು ಕಮ್ಮಿ ಸಿಗ್ಗಾಂವ್ ಹತ್ತತ್ರ, ಸಿಗ್ಗಾಂವ್ ಕ್ರಾಸ್ ತಡಸ್ ಹತ್ತತ್ರ ಇದ್ದೀವಿ ಈಗ. ಅಲ್ಲೇ ಟೈಮು 3:30 ಆಯ್ತಾ ಬರ್ತೈತೆ. ಟೈಮ್ ಆಗ್ತೈತೆ. ಹೋಗೋಣ. ನಮ್ಮ ಅಭಿಯಾನಂತೂ ಹಾಕೊಂಡು ತುಳಿತಾವ್ರೆ ಗಾಡಿನ. ನಾನು 70 ಓಡಿಸ್ತಾ ಇದ್ದೀನಿ ಮೇಡಮ್. 60ರಿಂದ 70 ಅಷ್ಟೇ. ಧಾರವಾಡ ಎಲ್ಲ ಬಿಟ್ಟು ನಮ್ಮ ಬೆಳಗಾವಿ ಹೈವೇಗೆ ಹೋಗ್ತಾ ಇದ್ದೀನಿ ನೋಡಿ. ಇದು ಬೆಳಗಾವಿ ಹೈವೇ. ಇಲ್ಲಿಂದ ನಾನೊಂದು 1.5 ಕಿಲೋಮೀಟ್ರ್ ಹೋಗಿ ಸರ್ವಿಸ್ ರೋಡ್ ತಗೊಂಡು ರಾಂಗ್ ರೂಟಲ್ಲಿ ಹೋಗಿ ಗರ್ಗ ರೋಡಲ್ಲಿ ಹೋಗ್ಬೇಕು. ಗರ್ಗದಿಂದ ಬೈಲೊಂಗ್ಲ ನಮ್ಮ ಅಭಿಯಾನ ಅಂತ ಅಲ್ಲಿ ಹೋಯ್ತವ್ರೆ. ಆ ಬೋರ್ಡ್ ಐತಲ್ಲ, ಅಲ್ಲಿ ಹೋಯ್ತಾರವರು. ಅಲ್ಲಿ ಹೋಗ್ತೈತೆ ಅಭಿಯಾನ ಗಾಡಿ. ಅಲ್ಲಿಂದ ಜೊತೆಯಲ್ಲೇ ಬರ್ತಾಯಿದ್ವಿ ನಾವು. ಎಲ್ಲ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ. ಇದೆಲ್ಲ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿಂದ ಸರ್ವಿಸ್ ರೋಡ್ಗೆ ಹೋಗಿ ಬ್ರಿಡ್ಜ್ ಕೆಳಗಡೆಯಿಂದ ರೈಟ್ ತಗೊಂಡು ಸೀದಾ ಗರ್ಗದಿಂದ ಡೈರೆಕ್ಟ್ ಹೋಗೋದು ರೋಡು. ಅಲ್ಲೇ ಇತ್ತೇನೋ ಗೊತ್ತಿಲ್ಲ, ಲೊಕೇಶನ್ ಇಲ್ಲೇ ತೋರಿಸ್ತು ರೋಡು. ಹಂಗಾಗಿ ಇಲ್ಲೇ ಹೇಳ್ಕೊಂಬಿಟ್ಟೆ. ಆಲ್ಮೋಸ್ಟ್ ಅಲ್ಲೇ ಇರಬೇಕು ಅಂದ್ಕೊಂಡಿದ್ದೀನಿ. ಏನೋ ಗೊತ್ತಿಲ್ಲ, ಎಲ್ಲೋ ಲೊಕೇಶನ್ ತೋರಿಸ್ತು, ಹೇಳ್ಕೊಂಬಿಟ್ಟೆ. ರಾಷ್ಟ್ರೀಯ ವಿಜ್ಞಾನ ಶೆಟ್. ಇಲ್ಲಿ ಹಿಂಗೆ ಕೆಳಗೆ ಹೋಗಿ ಬ್ರಿಡ್ಜ್ ಪಾಸ್ ಮಾಡಿ ಆ ಕಡೆಯಿಂದ ಬರಬೇಕು ನಾವು. ಈ ಬ್ರಿಡ್ಜ್ ಒಳಗೆ ಹೋಗಿ ಇಲ್ಲಿ ಲೆಫ್ಟ್ ತಗೊಂಡು ರಾಂಗ್ ರೂಟಲ್ಲಿ ಹೋಗ್ಬೇಕು. ಸ್ವಲ್ಪ ದೂರ ರಾಂಗ್ ರೂಟಲ್ಲಿ ಅಷ್ಟೇ. ಅಲ್ಲಿ ಹೋಗಿ ಮತ್ತೆ ರೈಟಿಗೆ ಎಳ್ಕೊಳ್ಳೋದು. ಅಲ್ಲಿ ಮುಂದೆ ಹೋದರೆ ಹೈಕೋರ್ಟ್ ಎಲ್ಲ ಇತ್ತು, ಅಲ್ಲಿವರೆಗೂ ಹೋಗಂಗಿಲ್ಲ ನಾನು. ಇಲ್ಲೇ ಎಳ್ಕೊಳ್ಳೋದು. ಇಲ್ಲಿ ಎಳ್ಕೊಂಡು ಮುಂದೆ ಎಲ್ಲಾರ ಟೀ ಅಂಗಡಿ ಮುಂದೆ ಅಲ್ಲಿ ಟಾಟಾ ಫ್ಯಾಕ್ಟ್ರಿ ಐತೆ. ಫ್ಯಾಕ್ಟ್ರಿ ತವ ಎಲ್ಲಾರ ಸ್ವಲ್ಪ ಟೀ ಸಿಕ್ಕರೆ ಟೀ ಕುಡ್ಕೊಂಡು ಹೋಯ್ತಾರಣ. ನಮ್ಮ ಅಭಿಯಾನ ಎಲ್ಲ ಆ ಕಡೆ ಹೋದ್ರು ಅವರು. ಹೈವೇ ಹೇಳ್ಕೊಂಡು ನಾವು ಈ ಕಡೆ ಇವಿ ಚಾರ್ಜ್, ಮೊಬೈಲ್ ಚಾರ್ಜ್ ಎಲ್ಲ. ಸೊ ಗಾಡಿಗೆ ಚಾರ್ಜ್ ಹೆಂಗೆ ಅದು, ಗಾಡಿ ಕಾರು ಎಲ್ಲ ಚಾರ್ಜ್. ಇದು ಗರ್ಗ ಕ್ರಾಸ್. ನಮ್ಮ ಸಬ್ಸ್ಕ್ರೈಬರ್ ಮಂಜುನಾಥ್ ಇವತ್ತು ನಾನು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದ್ದೆ. ಅವ್ರಿಗೆ KSRTC ಆಗೈತೆ, ಇದೇ ಊರಿನವ್ರು ಅವರು. KSRTC ಡ್ಯೂಟಿ ಆಗೈತೆ ಅವ್ರಿಗೆ. ನಾವೆಲ್ಲ ಜನ ಎಲ್ಲ ಹತ್ಸಂಗಿಲ್ಲ. ಹತ್ಸಕ್ಕೆ ಆ ಕಡೆ ಲಾಕ್ ಮಾಡಿಬಿಟ್ಟಿದ್ದೀನಿ ನಾನು. ಇಲ್ಲಿಂದ 12 ಕಿಲೋಮೀಟ್ರ್ ಹೋಗಿ ರೈಟ್ ಹೊಡಿಬೇಕು. ಕರೆಕ್ಟ್. ಒಂದು ಊರು ಬರುತ್ತೆ, 12 ಕಿಲೋಮೀಟ್ರ್ ರೈಟ್ ಹೊಡಿಬೇಕು. ನಮ್ಗೆ ಇಲ್ಲಿಂದ ಇನ್ನೂ 45 ಕಿಲೋಮೀಟ್ರ್ ಐತೆ ಬೈಲು ಹೊಂಗ್ಲ. ಇಲ್ಲಿಂದ ಸಿಂಗಲ್ ರೋಡು
ಹೋಗ್ತಾ ಇರೋಣ. ಇದೆಲ್ಲ ಟಾಟಾ ಮೋಟರ್ಸ್ಗೆ ಸಂಬಂಧಪಟ್ಟ ಜಾಗ, ಅಂದರೆ ಟಾಟಾ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್, ಟಾಟಾ ವೆಹಿಕಲ್ಸ್ದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇವೆಲ್ಲ. ಈ ಕಾಂಪೌಂಡ್ ಎಲ್ಲನೂ ಟಾಟಾ ವೆಹಿಕಲ್ಸ್ದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ. ಇಲ್ಲೂ ಒಬ್ಬರು ವಿನಾಯಕ್ ಅಂತೇಳಿ ಕೆಲಸ ಮಾಡ್ತಾರೆ, ನಮ್ಮ ಸಬ್ಸ್ಕ್ರೈಬರು. ನಮ್ಮ ಡಾಕ್ಟ್ರು ಅವರು ಹೇಳಿದರು ಎನಿ ಟೈಮ್ ಬಂದಾಗ ಫೋನ್ ಮಾಡಿ ಮರಿಬೇಡ್ರಿ ಅಂತ. ಸಾರ್ ನಾವು ಬಂದಿದ್ದ ಟೈಮು ನೋಡಿ 5 ಗಂಟೆ. ಇವಾಗ ನಾನ್ ಸ್ಟಾಪ್ ಬರ್ತಾನೇ ಇದ್ದೀನಿ, ಎಲ್ಲೂ ನಿಲ್ಲಿಸಿಲ್ಲ. ಟೈಮ್ ಎಷ್ಟು, ಅವರು ಸ್ವಲ್ಪ ಏನೋ ಪೂಜೆ ಮಾಡಬೇಕು, ಅದು ಮಾಡಬೇಕು, ಬೇಗನೆ ಬರ್ರಿ, ಕ್ರೇನೆಲ್ಲ ರೆಡಿ ಮಾಡಿಸ್ಕಿರ್ತೀವಿ, ಲೇಟ್ ಮಾಡಬೇಡ್ರಿ ಅಂತೇನೋ ಹೇಳಿದ್ರು. ಇದು ಕಲ್ಲು ಬಂದ್ಬಿಟ್ಟು ಪಾಯ ಹಾಕೋಕ್ಕೆ, ಕೆಳಗಡೆ ಪಾಯ ಹಾಕ್ತೀವಲ್ಲ, ಫೌಂಡೇಶನ್ ಕೆಳಗಡೆ ಪಾಯ ಹಾಕಿ ಅದ್ರ ಮೇಲೆ ಎಲ್ಲ ಏರ್ಸೋದು. ಇದು ಪಾಯ ಹಾಕೋದು ಮೇನ್ ಅಲ್ವಾ, ಹಂಗಾಗಿ ಅವರು ಸ್ವಲ್ಪ ಬೇಗ ಬರ್ರಿ ಅಂದರು. ಹಂಗಾಗಿ ಹೊಡ್ಕೊಂಬರ್ತಾ ಇದ್ದೀನಿ. ರಾತ್ರಿ ಎಲ್ಲೂ ನಿಲ್ಲಿಸಿಲ್ಲ, ಸೀದಾ ನೋಡಿ. ಇದು ಟಾಟಾ ಇಟಾಚಿ ಗೇಟ್, ಇದು ಇಲ್ಲಿ ಕಾಣ್ತಿದೆ ನೋಡಿ, ಟಾಟಾ ಇಟಾಚಿ. ಇಟಾಚಿನ ಇದು ಲಾರಿ ಎಲ್ಲ, ಲಾರಿದು ಆ ಕಡೆ ಇರಬೇಕು, ಸೊ ವೆಹಿಕಲ್ದು ಆ ಕಡೆ ಇರಬೇಕು. ಇದು ಇಟಾಚಿದು ಇದಿರ್ಬೇಕು ಫ್ಯಾಕ್ಟ್ರಿ, ಇಟಾಚಿ ಫ್ಯಾಕ್ಟ್ರಿ. ಹೋಗೋಣ ಆರಾಮಾಗಿ ಸಿಂಗಲ್ ರೋಡಲ್ಲಿ, ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು. ಇನ್ನೂ ಟೈಮ್ ಐತೆ, ಒಂದು 6:30 7 ಗಂಟೆ ಹೋದ್ರೆ ಸಾಕು. ಲೊಕೇಶನ್ ಪ್ರಕಾರ 6 ಗಂಟೆ ತೋರಿಸ್ತೈತೆ, 6 ಗಂಟೆ 5 ನಿಮಿಷಕ್ಕೆ ರೀಚ್ ಆಗೋದು ತೋರಿಸ್ತೈತೆ. ಅಂದರೆ ಇನ್ನು 1 ಅವರ್ 3 ನಿಮಿಷ, ಒಂದು 10 ನಿಮಿಷ ಲೇಟ್ ಆಗ್ಬೋದು. ಆ ಲೊಕೇಶನ್ ಕಾರ್ ಪ್ರಕಾರ ತೋರಿಸುತ್ತೆ. ನಮ್ಮದು ಇನ್ನೊಂದು 10 ನಿಮಿಷ ಲೇಟ್ ಆಗ್ಬೋದು. ಒಂದು 6:30 ಹೋಗ್ಬೋದು. ಹೋಗೋಣ ಬರ್ರಿ. ರೋಡ್ ಬೇರೆ ಹೆಂಗೈತೆ ಅಂತ ಗೊತ್ತಿಲ್ಲ. ಅದೇ ಶುರು ರೋಡು ಶುರು. ರೋಡ್ ನೋಡಿ ಆಲೆ ಹೆಂಗೈತೆ. ಇಲ್ಲಿ ನಮ್ಮ ಇನ್ನೊಬ್ಬ ಸಬ್ಸ್ಕ್ರೈಬರು ಮಂಜುನಾಥ್ ಅಂತೇಳಿ, ಇಲ್ಲೇ ಅವರು ಇದೇನೆ, ಅವರು ಧಾರವಾಡದಿಂದ ನಾವು ಹೋಗೋ ರೋಡಲ್ಲಿದ್ದಾರೆ ಅವ್ರ ಮನೆ. ಅವರು ಅಷ್ಟೇ ತುಂಬ ದಿವಸದಿಂದ ಅಲ್ಲಿ ಹೆಚ್ಚು ಕಮ್ಮಿ ಅವ್ರಿಗೆ ನಾನು ನಂಬರ್ ಕೊಟ್ಟೆ 2 ವರ್ಷ ಆಗಿರಬೇಕು. ಅವಾಗಿಂದ ಕಾಂಟ್ಯಾಕ್ಟಲ್ಲಿದ್ದೀವಿ, ಆದರೆ ನಾವು ಅವ್ರಿಗೆ ಸಿಗೋಕ್ಕಾಗ್ತಾಯಿಲ್ಲ. ನೋಡಿ ಈ ಟೈಮಲ್ಲಿ ಬರ್ತೀವಿ, ಯಾರಿಗೂ ಫೋನ್ ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಈಗ ವೆಯ್ಟ್ ಮಾಡೋಕ್ಕೂ ಆಗಲ್ಲ. ನಿಂತ್ಕೊಂಡು ಬೆಳಗ್ಗೆ ಎದ್ದು ಮಾತಾಡ್ಸ್ಕೊಂಡು ಹೋಗೋಕ್ಕೂ ಆಗಲ್ಲ, ಯಾಕಂದರೆ ಪಾರ್ಟಿ ಅರ್ಜೆಂಟ್ ಮಾಡ್ತಾವನೆ. ಇಲ್ಲೈತೆ ನೋಡಿ ಟಾಟಾ ಮೋಟಾರ್ಸ್. ಇಟಾಚಿ ಆದಮೇಲೆ ಟಾಟಾ ಮೋಟಾರ್ಸ್ ಮೆಟೀರಿಯಲ್ ಗೇಟ್ ಅಂತ, ಇದು ಮೆಟೀರಿಯಲ್ ರಿಸೀವ್ ಮಾಡೋ ಗೇಟು. ಹೋಗೋಣ. ಮಂಜು ಅವರೇ, ನಿಮಗೂ ಹಾಯ್. ಹಾಗೆ ಬೇಜಾರು ಮಾಡ್ಕೋಬೇಡಿ, ಟೈಮ್ ಸಿಕ್ಕಿದಾಗ, ಸಮಯ ಬಂದಾಗ ಎಲ್ಲರೂ ಭೇಟಿ ಆಗಲೇಬೇಕು. ಅವಾಗ ಭೇಟಿ ಆಗೋಣ. ಎಲ್ಲ ಕಾಂಪೌಂಡ್ಗಳು, ಆಪೋಸಿಟ್ ಗಾಡಿ ಬಂದು ಯಾವ ಬುಲೋರ ಗಾಡಿಯವ್ರು ಹಿಂಗೆ ಓಡಿಸ್ತಾರಪ್ಪ, ಎಲ್ಲ ಮೇಲ್ಮೇಲೆ ಬರ್ತಾವ್ರಿ. 3 ಗಾಡಿ ಬಂತು. ಲೈಟ್ ಪವರ್ಗೆ ಏನು ಬ್ಲರ್ರಾಗಿ ಕಾಣ್ತಾ ಅನ್ಬಿಟ್ಟು ಮೊಬೈಲ್ ಸೈಡ್ ಮಾಡಿದ್ರೆ ಮೇಲ್ಮೇಲೆ ಬರ್ತಾವ್ರೆ. ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಮಲಪ್ರಭಾ ನದಿ, ಬೆಳಗಾವಿ ಡಿಸ್ಟಿಕಲ್ಲಿ ನೋಡಿ ಕಾಣ್ತಿರ್ಬೋದು. ಇದೆಲ್ಲ ಪೂರ್ತಿ ಮಲಪ್ರಭಾ ನದಿ. ಇಲ್ಲಿಗೆ ಬರ್ತಾ ಬೆಳಕರಿತು, ನೀರು ನೋಡಿ ಎಲ್ಲಿ ನೋಡ್ರಿ. ಈ ಕಡೆ ಈ ಸಲ ಮಳೆ ಜಾಸ್ತಿ ಇರೋದ್ರಿಂದ ಎಲ್ಲ ಕಡೆ ಫುಲ್ಲು ನೀರು, ಎಲ್ಲಿ ನೋಡ್ರು ಅಷ್ಟು ನೀರಿದೆ. ಈ ಬ್ರಿಡ್ಜ್ ಮೇಲೆ ಕಾಣ್ತಿರ್ಬೋದು ನಿಮಗೆ, ಆ ಕಡೆ ಎಲ್ಲ ನೋಡಿ ಇದೆಲ್ಲ ನೀರು. ಇಲ್ಲಿಗೆ ಬರ್ತಾ ಬೆಳಕು ಹರಿದೇ ಹೋಗ್ಬಿಡ್ತು. ಟೈಮು ಕರೆಕ್ಟಾಗಿ 6 ಗಂಟೆ. ನಾನು ಬಿಟ್ಟಿದ್ದು 7:30ಗೆ. 7:30ಗೆ ಬಿಟ್ಟು ಇಲ್ಲಿಗೆ 520 ಕಿಲೋಮೀಟ್ರ್ ಬಂದಿದ್ದೀನಿ ನಾನು. 520 500 ಏನೋ ಐತೆ, ಒಂದು ನಿಮಿಷ ನೋಡ್ತೀನಿ ತಡ್ರಿ. ಕರೆಕ್ಟಾಗಿ 522 ಕಿಲೋಮೀಟ್ರ್ ಬಂದಿದ್ದೀನಿ. 7 ಗಂಟೆನೇ 7:30, ಒಂದು ಅರ್ಧ ಗಂಟೆ ಹಿಂದೆ ಮುಂದೆ ಬಿಟ್ಟಿರೋದು. ಒಂದು ಅರ್ಧ ಗಂಟೆ ಬಿಟ್ಟಾಕ್ಬಿಟ್ರಿ. 7 ಗಂಟೆನೇ ಲೆಕ್ಕಕ್ಕೆ ತಗೊಂಡಾಗ ಈಗ 6 ಗಂಟೆ. ಅಲ್ಲಿಗೆ 11 ಅವರ್ ಇಲ್ಲಿಗೆ ಹೊಡೆದಿದ್ದೀನಿ ಗಾಡಿನ. 522 ಕಿಲೋಮೀಟ್ರ್. ಅಲ್ಲಿಗೆ 1 ಅವರ್ಗೆ ಮಿನಿಮಮ್ ಅಂದ್ರೂ 48ರಿಂದ 50 ಕಿಲೋಮೀಟ್ರ್ ಗಾಡಿ ಹೊಡೆದಿರೋದು ಒಂದು ನೈಟಿಗೆ. ಬರ್ರಿ ಎಷ್ಟು ಹೊಡೆದ್ರು ಹೋಗಿ ನೋಡೋಣ ಏನು ಮಾಡ್ತಾರೆ, ಖಾಲಿ ಮಾಡ್ತಾರೆ ಅಂತ. ಸೀದಾ ಫಸ್ಟು ಅಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡೋದೇ ಬೇಡ. ಅಲ್ಲಿಂದ ಹೊಡ್ಕೊಬಂದು ಒಂದು ಇನ್ನೊಂದು ಹೆಚ್ಚು ಕಮ್ಮಿ 12ರಿಂದ 13 ಕಿಲೋಮೀಟ್ರ್ ಐತೆ. 6:30ಗೆಲ್ಲ ರೀಚ್ ಆಗೇ ಬಿಡ್ತೀವಿ ಅಲ್ಲಿಗೆ ನಾವು. ಅಲ್ಲಿಗೆ ಹೋಗಿ ಸಿಗೋಣ.
ಸದ್ಯಕ್ಕೆ ಅಲ್ಲಿವರೆಗೂ ಹೋಯ್ತಾ ಇರೋಣ ಬನ್ನಿ ಬೇಗ ಬೇಗ. ಬೈಲುವಂಗ್ಲ ಬಂದು ಬೈಲುವಂಗ್ಲೆಯಿಂದ ನಮ್ಮ ದೇವಲಾಪುರ ಅಂತೆ, ದೇವಲಾಪುರ ಕಡೆ ಹೋಗ್ತಾ ಇದ್ದೀನಿ. ಇನ್ನೂ 4.25 ಕಿಲೋಮೀಟ್ರ್ ಐತೆ ಪಾಯಿಂಟು. 2.5 ಕಿಲೋಮೀಟ್ರ್ ಹೋಗಿ ರೈಟ್ಗೆ ಹೋಗ್ಬೇಕು. 1 ಕಿಲೋಮೀಟ್ರ್ ಒಳಗಡೆ ಊರೊಳಗೆ ಹೋಗ್ಬೇಕು. 2.5 ಕಿಲೋಮೀಟ್ರ್ ಹೋಗೋಣ, ಆಮೇಲೆ ನೋಡೋಣ. ಅಲ್ಲಿಂದ ವಿಡಿಯೋ ಮಾಡೋಣ ಅನ್ಕೊಂಡೆ ಬೈಲುವಂಗ್ಲ ಎಂಟ್ರೆನ್ಸಲ್ಲಿ. ಅಲ್ಲೊಬ್ರು ಪೊಲೀಸ್ನವ್ರು ಬಂದು ಕೈ ಹಾಕಿದ್ರು. ಸರಿ ಅಂತೇಳಿ ಹತ್ತಿಸ್ಕೊಂಡೆ. ಇನ್ನು ಅವ್ರ ಮುಂದೆ ವಿಡಿಯೋಗಳು ಅವೆಲ್ಲ ಯಾಕೆ ಅಂತ ವಿಡಿಯೋ ಮಾಡಲಿಲ್ಲ. ಅವ್ರನ್ನ ಪೊಲೀಸರು ಹತ್ಸ್ಕೊಬಂದು ಆ ಸರ್ಕಲಾಗಿ ಇಳಿಸ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಬೈಲುವಂಗ್ಲ. ಅಯ್ಯೋ, ಟೀ ಅಂಗಡಿ ಇಲ್ಲೇ ಇತ್ತು, ಟೀ ಕುಡಿದ್ರೆ ಆಗಿರೋವು. ಅಲ್ಲಿ ಬಸ್ ಸ್ಟ್ಯಾಂಡ್ ಐತಂತೆ, ಅವ್ರು ಹೇಳಿದ್ರು 2.5 ಕಿಲೋಮೀಟ್ರ್ ಬಸ್ ಸ್ಟ್ಯಾಂಡ್ ಐತೆ, ಅಲ್ಲಿ ರೈಟ್ ಒಳಗೆ ಹೋಗ್ಬೇಕು ಅಂತ ಹೇಳಿದ್ರು. ಅಲ್ಲಿ ಬಸ್ ಸ್ಟ್ಯಾಂಡ್ ಅಂತಿದ್ಮೇಲೆ ಅಲ್ಲಿ ಟೀ ಅಂಗಡಿ ಇದ್ದೇ ಇರ್ತವೆ, ಅಲ್ಲೇ ಟೀ ಕುಡ್ಕೊಳ್ಳೋಣ. ಟೀ ಅಂಗಡಿ ಇಲ್ಲಾಂದ್ರೆ ಅಂಗಡಿ ಇದ್ರೆ ಸಾಕು, ನಮಗೆ ಹಾಲು ಸಿಕ್ಕರೆ ಸಾಕು, ಗಾಡಿಗೆ ಮಾಡ್ಕೊಂಬಿಡ್ತೀವಿ. ಟೀ ಸೊಪ್ಪು ಐತೆ, ಕಾಫಿ ಪುಡಿ ಐತೆ, ಸಕ್ಕರೆ ಐತೆ, ಎಲ್ಲ ಐತೆ, ಗಾಡಿಯಾಗಿ ಮಾಡ್ಕೊಂಬಿಡ್ತೀವಿ, ನೋ ಟೆನ್ಷನ್. ಸದ್ಯಕ್ಕೆ ಫೈನಲ್ ಆಗಿ 6:30ಗೆ ರೀಚ್ ಆಗಿದ್ದೀವಿ ನೋಡಿ. ಟೈಮ್ ತೋರಿಸ್ತೀನಿ ನೋಡ್ರಿ. ಇನ್ನೂ ಟೈಮ್ ಐತೆ 5 ನಿಮಿಷ. ಅಲ್ಲಿ ಹೋಗೋಷ್ಟೊತ್ತಿಗೆ ಸರಿ ಹೋಗುತ್ತೆ ಟೈಮ್. ಅದಕ್ಕೆ 6:30ಗೆ ಕಿಲೋಮೀಟ್ರು ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ ಗೊತ್ತಾ ಒಂದು ನೈಟ್ಗೆ? 7 ಗಂಟೆನೋ 7:30ಗೆ ಬಿಟ್ಟಿದ್ದು ನಾನು. 7 ಗಂಟೆ ಕರೆಕ್ಟ್, 7 ಗಂಟೆ ಬಿಟ್ಟಿದ್ದು. ಕ್ಲೀನಾಗಿ ಕಾಣ್ತಾ ಇಲ್ಲ, ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಬರ್ರಿ. 534 ಕಿಲೋಮೀಟ್ರು, ಮೈಲೇಜು 2.7. ಯಾವ ಮೈಲೇಜು ಇಲ್ಲ, ಏನಿಲ್ಲ, ಸಾಕಾಗ್ಬಿಡೈತೆ ನಮಗಂತೂ. ನಾವು ಈ ನೆಕ್ಸ್ಟ್ ಎಲ್ಲಿ ನಮ್ಮ ಓನರ್ ಎಲ್ಲಿ ಸಿಗ್ತಾರೋ ಅವ್ರ ಕೈಲಿ ಕೊಟ್ಬಿಟ್ಟು ಅವರು ಒಂದು ಟ್ರಿಪ್ ಓಡಿಸ್ ನೋಡಲಿ. ಅವ್ರಿಗೇನಾರ ಗೊತ್ತಾಗುತ್ತಾ, ಕಂಪ್ಲೇಂಟ್ ಗೊತ್ತಾಗಲಿ, ಆಮೇಲೆ ನೋಡೋಣ. ಆಮೇಲೆ ಏನು ಮಾಡ್ತಾರೆ ಏನೆತ್ತ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಸದ್ಯಕ್ಕೆ ಒಂದು ಟ್ರಿಪ್ ನಮ್ಮ ಓನರ್ ಕೈಲಿ ಕೊಡಬೇಕು ಗಾಡಿನ. ದೇವಲಾಪುರ ನಮ್ಮ ಗುಲ್ಬರ್ಗದ ಹತ್ರ ಒಂದು ದೇವಲಾಪುರ ಐತೆ, ಸುರ್ಪುರದ ಹತ್ರ ಇಲ್ಲೊಂದು ದೇವಲಾಪುರ. ಇನ್ನು 2.5 ಕಿಲೋಮೀಟ್ರು ದೇವಲಾಪುರ. ಅಲ್ಲಿ ಕಾಣ್ತಿರವಲ್ಲ ಅವೇ ಇರಬೇಕು ದೇವಲಾಪುರ ಊರು. ಮೊಬೈಲಲ್ಲಿ ಇಷ್ಟು ಬೇಗ ಕಾಣ್ತಾ ಇಲ್ಲ. ಬರ್ರಿ ಅನ್ಲೋಡಿಂಗ್ ಪಾಯಿಂಟಲ್ಲಿ ಹೋಗಿ ಸಿಗೋಣ.